ಹಾಯ್, ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 44ನೇ ಎಪಿಸೋಡ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕತೆಗೆ ಸಪೋರ್ಟ್ ಮಾಡಿ. ಅದೆಷ್ಟೋ ದಿನಗಳ ಬಳಿಕ ತಾಯಿ ಮಗಳು ಇಬ್ಬರು ಮತ್ತೆ ಒಂದಾಗಿದ್ದರು. ಮಗಳು ಮನೆಗೆ ಬಂದ ಖುಷಿಗೆ ಹೇಮಾರವರ ಕೈಕಾಲು ನೆಲದ ಮೇಲೆ ನಿಲ್ಲುತ್ತಲೇ ಇಲ್ಲ. ಸಮೃದ್ಧಿ, ಬಾರೆ, ಏನಾದರೂ ಸಿಹಿ ಮಾಡೋಣ, ಅಪರೂಪಕ್ಕೆ ಮನೆಗೆ ಬಂದಿದ್ದೀಯಾ ಎಂದವರೇ ಮಗಳ ಅನುಮತಿಗೂ ಕಾಯದೆ ಅವಳ ಕೈ ಹಿಡಿದುಕೊಂಡು ಅಡುಗೆ ಕೋಣೆಯೊಳಗೆ ಕರೆತಂದವರು ದಡಬಡಿಸಿಕೊಂಡು ಸಿಹಿ ಮಾಡಲು ಎಲ್ಲ ತಯಾರಿಯನ್ನು ನಡೆಸತೊಡಗಿದರು. ನಿನಗೆ ಶಾವಿಗೆ ಪಾಯಸ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಅದನ್ನೇ ಮಾಡ್ತಾ ಇದ್ದೀನಿ ನಗುತ್ತ ಎಂದವರು ಅವಳತ್ತ ತಿರುಗಿದರೆ ಕೈಕಟ್ಟಿಕೊಂಡು ನಿಂತವಳು ತನ್ನದೇ ಯೋಜನೆಯಲ್ಲಿ ಮುಳುಗಿ ಹೋಗಿದ್ದಾಳೆ. ಸಮೃದ್ಧಿ, ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಅವಳನ್ನು ಎಚ್ಚರಿಸಿದರು. ತಕ್ಷಣ ವಾಸ್ತವಕ್ಕೆ ಮರಳಿದವಳು, ಅಮ್ಮ, ನಾನು ನಿನ್ನ ಹತ್ರ ಏನು ಕೇಳಬೇಕಿತ್ತು, ಕೇಳಲಾ ಎಂದು ಕೇಳಿದಳು. ಅದೇನು ಅಂತ ಕೇಳು, ನನಗೆ ತಿಳಿದಿರೋ ವಿಷಯ ಆದರೆ ಹೇಳ್ತೀನಿ ಎಂದರು ತನ್ನ ಕೆಲಸ ಮಾಡುತ್ತಲೇ. ಅಮ್ಮ, ಪ್ರಪಂಚದಲ್ಲಿ ಕೆಟ್ಟ ಮಗು ಇರಬಹುದು, ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರಲ್ಲ, ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯನಮ್ಮ ಎಂದು ಗಂಭೀರವಾಗಿ ಕೇಳಿದಳು ಸಮೃದ್ಧಿ. ಮಗಳ ಪ್ರಶ್ನೆ ಕೇಳಿ ಒಂದು ಕ್ಷಣ ತಬ್ಬಿಬ್ಬಾದ ಹೇಮರವರು, ಈಗ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ ಎಂದು ಅನ್ಯಮನಸ್ಕರಂತೆ ಕೇಳಿದರು. ಯಾಕೆ ಏನು ಅಂತ ಸಮಯ ಬಂದಾಗ ಹೇಳ್ತೀನಿ, ಈಗ ಕೇಳಿದ್ದಕ್ಕೆ ಉತ್ತರ ಕೊಡು ಎಂದವಳು ಅವರನ್ನು ಬಿಡುವ ತಡ ಕಾಣಲಿಲ್ಲ. ಕೆಟ್ಟ ಮಗು ಇರಬಹುದು, ಆದರೆ ಕೆಟ್ಟ ತಾಯಿ ಇರಲ್ಲ ಅನ್ನೋದು 100ಕ್ಕೆ 100ರಷ್ಟು ಸತ್ಯನೇ. ಯಾಕಂದರೆ ತಾಯಿಯಾದವಳು 9 ತಿಂಗಳ ತನಕ ಮಗುನ ಹೊಟ್ಟೆಯಲ್ಲಿ ಇಟ್ಟು ಅದರ ಆರೈಕೆ ಮಾಡ್ತಾಳೆ. ಒಂದು ಜೀವಕ್ಕೆ ಜನ್ಮ ಕೊಡೋದು ಸುಲಭದ ಕೆಲಸ ಅಲ್ಲ. ಅಂಥ ಸಂದರ್ಭದಲ್ಲಿ ಆ ತಾಯಿ ಜೀವನೇ ಹೋಗಬಹುದು. ಆದರೂ ತನ್ನ ಪ್ರಾಣನ ಒತ್ತೆ ಇಟ್ಟು ತನ್ನ ಮಗುವನ್ನು ಭೂಮಿಗೆ ತರ್ತಾಳೆ. ಮಗು ಹುಟ್ಟಿದ ಮೇಲೂ ಮಗುವಿಗೋಸ್ಕರನೇ ತನ್ನ ಸರ್ವಸ್ವನ ಮುಡಿಪಾಗಿಡ್ತಾಳೆ. ತಾನು ಹೆತ್ತ ಮಗ ಕಳ್ಳನೇ ಆಗಿರಲಿ, ಸುಳ್ಳನೇ ಆಗಿರಲಿ, ಕೊಲೆಗಾರನೇ ಆಗಿರಲಿ, ಆದರೆ ಅವಳ ದೃಷ್ಟಿಯಲ್ಲಿ ಮಾತ್ರ ಮಗನೇ. ಅದು ತಾಯಿ ಪ್ರೀತಿ, ಹೆತ್ತ ಕರುಳ ಬಂದ. ಅದಕ್ಕೆ ಹೇಳೋದು, ಕೆಟ್ಟ ಮಕ್ಕಳು ನೋಡೋದಕ್ಕೆ ಸಿಗಬಹುದು, ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯನೇ ಇರಲ್ಲ ಅಂತ. ನೋಡು, ನನಗಿಷ್ಟೇ ಗೊತ್ತಿರೋದು, ಇನ್ನೂ ನನ್ನ ಹತ್ರ ಏನೂ ಕೇಳಬೇಡ ಎಂದರು ಹೇಮ. ಇಲ್ಲಮ್ಮ, ನಾನಿದನ್ನು ಒಪ್ಪಲ್ಲ. ಹುಟ್ಟಿದ ತಕ್ಷಣ ಮಗುನ ಕತ್ತು ಹಿಸುಕಿಕೊಳ್ಳುವಂಥ, ಕಸದ ಬುಟ್ಟಿಗೆ ಎಸೆಯುವಂಥ, ದುಡ್ಡಿಗೋಸ್ಕರ ಯಾರಿಗೋ ಮಾಡುವಂಥ ಅದೆಷ್ಟೋ ಕೇಸ್ಗಳನ್ನು ನಾವು ಪೇಪರ್ನಲ್ಲಿ, ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ. ಹಾಗಿದ್ದಾಗ ಕೆಟ್ಟ ತಾಯಿ ಇರಲ್ಲ ಅಂತ ಹೇಗೆ ಹೇಳ್ತೀಯಾ ಎಂದು ದಿಟ್ಟವಾಗಿ ಕೇಳಿದವಳು. ಹಾಗಾದರೆ ನಿನ್ನ ಮಾತಿನ ಪ್ರಕಾರ ಕೆಟ್ಟ ತಾಯಿನ ದುರ್ಬಿನ್ ಹಾಕೊಂಡು ಹುಡುಕಿದ್ರೂ ಈ ಪ್ರಪಂಚದಲ್ಲಿ ಸಿಗೋದಿಲ್ಲ ಅಂತಾನಾ ಎಂದು ಕೇಳಿದಳು. ಕೆಟ್ಟ ತಾಯಿ ಇರಲ್ಲ ಅಂತಲ್ಲ, ಕೆಲವೊಂದು ಕಡೆಯಲ್ಲಿ ಬೆಳಕಿಗೆ ಬಾರದಂಥ ನಿದರ್ಶನಗಳು ಇರಲೂಬಹುದು, ಆದರೆ ಅಂಥ ಕೇಸ್ಗಳು ಕಾಣಸಿಗೋದು ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಎಂದವರಿಗೆ ಮಗಳ ವಿಚಿತ್ರ ನಡವಳಿಕೆ ಕಂಡು ಆಶ್ಚರ್ಯ ಆಗಿತ್ತು. ಸಮೃದ್ಧಿ, ನೀನು ತಾಯಿ ಮಕ್ಕಳ ಸಂಬಂಧದ ಬಗ್ಗೆ ಯಾಕಿಂತ ಪ್ರಶ್ನೆ ಕೇಳ್ತಾ ಇದ್ದೀಯಾ? ಏನು ಕಾರಣ ಇಲ್ಲದೆ ಸುಮ್ಮನೆ ಈ ರೀತಿ ಪ್ರಶ್ನೆ ಮಾಡೋಳು ಅಲ್ಲ ನೀನು ಎಂದರು ಅವಳ ಕೈಗೆ ಬಿಸಿ ಬಿಸಿ ಪಾಯಸದ ಲೋಟ ಕೊಡುತ್ತಾ. ಹಬೆಯಾಡುತ್ತಿದ್ದ ಪಾಯಸವನ್ನು ಊದಿ ಒಂದು ಗುಟುಕು ಏರಿಸಿದವಳು, ಪಾಯಸ ತುಂಬ ಚೆನ್ನಾಗಿದೆ ಎಂದವಳು ಅಡುಗೆ ಕೋಣೆಯಿಂದ ಹೊರಹೋದರೆ ಹೇಮರವರಿಗೆ ಅವಳ ನಡವಳಿಕೆಯಲ್ಲಾದ ಬದಲಾವಣೆ ಕಂಡು ಆಶ್ಚರ್ಯ ಆಗಿತ್ತು. ಆದರೆ ಅವಳ ಜೊತೆ ಮತ್ತೆ ಪ್ರಶ್ನೆ ಮಾಡುವ ಗೋಜಿಗೆ ಹೋಗಲಿಲ್ಲ ಅವರು. ಸಂಜೆ ತನಕ ಬಿಡುವಿಲ್ಲದೆ ಮಾತುಕತೆ ನಡೆಸಿದ ತಾಯಿ ಮಗಳು ಇಬ್ಬರು ಸಂತೃಪ್ತರಾಗಿದ್ದರು. ಅಷ್ಟರಲ್ಲಿ ಮಡದಿಯನ್ನು ಕರೆದುಕೊಂಡು ಹೋಗಲು ವಿಕ್ರಮ್ ಕೂಡ ಮನೆಗೆ ಆಗಮಿಸಿದನು. ಇನ್ಯಾವತ್ತಾದರೂ ಮನೆಯವರೆಲ್ಲ ಬಿಡುವು ಮಾಡಿಕೊಂಡು ಮನೆ ಕಡೆಗೆ ಬನ್ನಿ ಎಂದವರು ವಿಕ್ರಮ್ ಕಡೆ ತಿರುಗಿ, ವಿಕ್ರಮ್, ಅಜ್ಜಿ ಅಮ್ಮನನ್ನು ಕೇಳಿದೆ ಅಂತ ಹೇಳಪ್ಪ ಎಂದರು. ಅವರ ಮಾತಿಗೆ ಸರಿ ಎಂಬಂತೆ ತಲೆ ಅಲ್ಲಾಡಿಸಿದವನು ಮಡದಿಯನ್ನು ಕರೆದುಕೊಂಡು ಹೊರಟೇ ಬಿಟ್ಟನು. ಮೇಡಮ್ ಅವರಿಗೆ ಪಕ್ಕದಲ್ಲಿ ತಾಯಿ ಇದ್ದರೆ ಗಂಡನ ನೆನಪೇ ಬರಲ್ಲ ಅನಿಸುತ್ತೆ ಎಂದನು ಕಾರು ಓಡಿಸುತ್ತಲೇ. ಮತ್ತೆ ಎಷ್ಟೇ ಆಗಲಿ ಅವರು ನಮ್ಮಮ್ಮ, ತಾಯಿಗಿಂತ ಮಿಗಿಲಾದ ಬಂಧ ಬೇರೊಂದಿಲ್ಲ ಅನ್ನೋ ಮಾತೇ ಇದೆ. ಅಮ್ಮ ಪಕ್ಕದಲ್ಲಿ ಇರಬೇಕಾದ್ರೆ ಗಂಡ, ಮನೆ, ಮಕ್ಕಳು ಎಲ್ಲರನ್ನೂ ಮರೆತು ಬಿಡ್ತಾರೆ ಹೆಣ್ಮಕ್ಳು ಎಂದವಳ ಇರದೆ ಬೇರೆಯದ್ದೇ ಆಗಿತ್ತು. ಅವಳ ಮಾತು ಕೇಳಿದವನ ಎದೆಗೆ ಬಾಣ ಬಿಟ್ಟ ಹಾಗಾಗಿತ್ತು. ನಿಜ, ಅಮ್ಮನಿಗಿಂತ ಮಿಗಿಲಾದ ಬಂಧ ಬೇರೊಂದಿಲ್ಲ. ಎಲ್ಲದಕ್ಕಿಂತಲೂ ಅಮ್ಮನ ಸ್ಥಾನ ಶ್ರೇಷ್ಠವಾದುದು. ಎಲ್ಲರ ಜೀವನದಲ್ಲೂ ತಾಯಿ ಸ್ಥಾನ ಬೇರೆಯದ್ದೇ ಆಗಿರುತ್ತೆ. ಆದರೆ ನನ್ನ ಜೀವನದಲ್ಲಿ ಯಾಕೆ ಹೀಗಾಯಿತು ಎಂದು ತನ್ನಲ್ಲೇ ಕೇಳಿಕೊಂಡವನ ಪ್ರಶ್ನೆಗೆ ಯಾವ ಉತ್ತರವೂ ಸಿಗಲಿಲ್ಲ.
ಮರು ಮಾತಾಡದೆ ಮೌನವಾಗಿ ಕಾರು ಓಡಿಸಿದನು. ಅವನ ಮೌನ ಕಂಡು ತಬ್ಬಿಬ್ಬಾದಳು ಸಮೃದ್ಧಿ. ವಿಕ್ರಮ್, ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಯಿತಾ ಎಂದು ಕಳವಳದಿಂದ ಕೇಳಿದರೆ ಒಮ್ಮೆಲೆ ಬ್ರೇಕ್ ಹಾಕಿದನು ವಿಕ್ರಮ್. ಗಾಬರಿಯಿಂದ ದಡಬಡಿಸಿಕೊಂಡವಳು, ವಿಕ್ರಮ್ ಯಾಕೇನಾಯಿತು ಎಂದು ಕೇಳಿದರೆ ಮನೆ ಬಂತು ಎಂದು ಹೇಳಿದವನೇ ಕಾರ್ನಿಂದ ಇಳಿದು ಅವಳೊಬ್ಬಳನ್ನೇ ಬಿಟ್ಟು ತನ್ನ ಪಾಡಿಗೆ ತಾನು ಮನೆಯೊಳಗೆ ಹೋದವನು ಕೋಣೆಯೊಳಗೆ ಹೊಕ್ಕಿಬಿಟ್ಟನು. ಅವನು ಆ ರೀತಿ ಹೋಗಿದ್ದನ್ನು ಕಂಡೇ ಅವಳಿಗೆ ಅರ್ಥವಾಗಿತ್ತು, ತನ್ನ ಮಾತಿನಿಂದ ಅವನ ಮನಸ್ಸಿಗೆ ಘಾಸಿಯಾಗಿದೆ ಎಂದು. ದಡಬಡಿಸುತ್ತಲೇ ಅವನ ಹಿಂದೆ ಹೆಜ್ಜೆ ಹಾಕಿದಳು. ಇದೆಲ್ಲವನ್ನು ಹಾಲ್ನಲ್ಲಿ ಪುಸ್ತಕ ಓದುತ್ತಾ ಕುಳಿತಿದ್ದ ಪುಷ್ಪರವರು ಗಮನಿಸಿದರು. ಆದರೆ ಅದರ ಬಗ್ಗೆ ಅವಳಲ್ಲಿ ವಿಚಾರಿಸಲು ಹೋಗಲಿಲ್ಲ. ಕೋಣೆಯೊಳಗೆ ಬಂದವನೇ ತಾನು ತೊಟ್ಟಿದ್ದ ಶರ್ಟ್, ಫೋನ್, ವಾಚ್ ಎಲ್ಲವನ್ನೂ ಕಿತ್ತು ಹಾಸಿಗೆಯ ಮೇಲೆ ಎಸೆದು ಬಾತ್ರೂಮ್ನೊಳಗೆ ಹೋದನು. ಕೋಣೆಗೆ ಬಂದವಳ ಕಣ್ಣಿಗೆ ಹಾಸಿಗೆಯ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಅವನ ವಸ್ತುಗಳನ್ನು ಕಂಡು ಮನಸ್ಸು ಒಂದು ಕ್ಷಣ ತಲ್ಲಣಿಸಿತು. ಅವನ ಸುಳಿವು ಅಲ್ಲೆಲ್ಲೂ ಸಿಗದ ಕಾರಣ ಸುತ್ತಲೂ ಕಣ್ಣಾಡಿಸಿದಳು. ಬಾತ್ರೂಮ್ನಿಂದ ನೀರಿನ ಸದ್ದು ಕೇಳಿದಾಗ ಅವಳಿಗೂ ಖಾತ್ರಿಯಾಗಿತ್ತು ಅವನು ಸ್ನಾನ ಮಾಡುತ್ತಿದ್ದಾನೆ ಎಂದು. ಅವನು ಬರುವ ತನಕ ಅಸ್ತವ್ಯಸ್ತವಾಗಿದ್ದ ಕೋಣೆಯನ್ನು ಶುಚಿಗೊಳಿಸಿದವಳು ಅವನ ವಸ್ತುಗಳೆಲ್ಲವನ್ನು ಅಚ್ಚುಕಟ್ಟಾಗಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ಅಷ್ಟರಲ್ಲಿ ಅವನು ಕೂಡ ಮಜ್ಜನ ಮುಗಿಸಿ ಹೊರಬಂದಿದ್ದನು. ಆದರೆ ಅವಳತ್ತ ತಿರುಗಿಯೂ ನೋಡಲಿಲ್ಲ. ನೇರವಾಗಿ ಬಾಲ್ಕನಿಗೆ ಬಂದವನು ಕೈಕಟ್ಟಿಕೊಂಡು ಹೊರಗೆ ನೋಡುತ್ತಾ ನಿಂತು ಬಿಟ್ಟನು. ಆಕಾಶ ಎಷ್ಟೊಂದು ಚೆನ್ನಾಗಿ ಹೊಳಿತಾ ಇದೆಯಲ್ಲ, ಅವನ ಪಕ್ಕ ತಾನು ಕೈಕಟ್ಟಿಕೊಂಡು ನಿಂತು ಹೇಳಿದಳು. ಅಷ್ಟೇ ಉತ್ತರ ಅವನದು. ಸುತ್ತಲೂ ಇಷ್ಟು ಕತ್ತಲೆ ಇದ್ದರೂ ಕೂಡ ಆಕಾಶ ಯಾಕಷ್ಟೊಂದು ಹೊಳಿತಾ ಇದೆ ಗೊತ್ತಾ ಎಂದವಳು. ಯಾಕಂದರೆ ಆಕಾಶದ ತುಂಬೆಲ್ಲ ಸಾವಿರ ಸಾವಿರ ನಕ್ಷತ್ರಗಳ ದಂಡು ತುಂಬಿಕೊಂಡಿದೆ. ಎಷ್ಟೇ ಕತ್ತಲೆ ಇದ್ದರೂ ನಿನ್ನ ಜೊತೆ ನಾವಿದ್ದೀವಿ ಅಂತ ಆಕಾಶಕ್ಕೆ ಧೈರ್ಯ ತುಂಬ್ತಾ ಪ್ರತಿ ರಾತ್ರಿನೂ ತಪ್ಪದೆ ನಕ್ಷತ್ರಗಳು ಸಾಲಿಗಟ್ಟಿಕೊಂಡು ಬರುತ್ತೆ. ಜೀವನನೂ ಹಾಗೆ ವಿಕ್ರಮ್. ಕತ್ತಲೆ ಅನ್ನೋದು ಸಮಸ್ಯೆ ಆದರೆ ನಕ್ಷತ್ರ ಅನ್ನೋದು ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯೋ ಪರಿವಾರ ಇದ್ದ ಹಾಗೆ. ಜೀವನದಲ್ಲಿ ಅದೆಷ್ಟೇ ಕಷ್ಟ ಬರಲಿ ಸಹಾಯಕ್ಕಂತ ನಮ್ಮ ಜೊತೆ ಬಂದು ಮೊದಲು ನಿಲ್ಲೋರು ನಮ್ಮವರು, ಅಂದರೆ ಪರಿವಾರದವರು. ಒಳಗೊಳಗೆ ಎಷ್ಟೇ ಕೋಪ, ತಾಪ, ಮದ, ಮತ್ಸರ ಇದ್ದರೂ ಹೊರಗಿನವರ ಮುಂದೆ ಯಾವತ್ತೂ ನಮ್ಮನ್ನು ಬಿಟ್ಟು ಕೊಡಲ್ಲ. ಯಾಕಂದರೆ ಅಲ್ಲಿ ನಮ್ಮವರನ್ನು ಭಾವನೆ ಇರುತ್ತೆ. ಮೂರನೆಯವರ ಮುಂದೆ ನಮ್ಮವರನ್ನು ಬಿಟ್ಟು ಕೊಡಬಾರ್ದು ಅನ್ನೋ ಮನೋಭಾವ ಇರುತ್ತೆ. ಅದು ಸಂಬಂಧಿಕರು ಅಂದರೆ. ಅದಕ್ಕೆ ಜೀವನದಲ್ಲಿ ಮನುಷ್ಯ ಏನನ್ನೇ ಕಳ್ಕೊಂಡ್ರೂ ಸಂಬಂಧಗಳ ಬಂಧಗಳನ್ನು ಕಳ್ಕೋಬಾರ್ದು ಅನ್ನೋದು ಎಂದವಳದ್ದು ಅವನ ಮನಸ್ಸನ್ನು ಬದಲಾಯಿಸುವ ಹುಚ್ಚು ಪ್ರಯತ್ನ. ಆದರೆ ಕೆಲವೊಂದು ಬಾರಿ ಮೋಡ ಕವಿದು ಮಳೆ ಬರೋ ಸೂಚನೆ ಕಂಡಾಗ ನಕ್ಷತ್ರಗಳು ಕೂಡ ಕೈಕಟ್ಟು ಕತ್ತಲೆಯಲ್ಲಿ ಆಕಾಶನ ದೂಡಿ ಓಡೋಗುತ್ತೆ ಸಮೃದ್ಧಿ ಎಂದವನದ್ದು ಮನಸ್ಸನ್ನು ಬದಲಾಯಿಸದ ಮೊಂಡು ಬುದ್ಧಿ. ವಿಕ್ರಮ್, ಪ್ಲೀಸ್, ಇದೇ ವಿಷಯ ನೆಟ್ಕೊಂಡು ಯಾಕಿಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ? ನಿಮ್ಮಿಬ್ಬರ ಮಧ್ಯೆ ಏನೇ ಆಗಿರಲಿ, ಆದರೆ ಅದನ್ನು ನೀವೇ ಮಾತಾಡಿಸ್ಕೊಂಡು ಬಗೆಹರಿಸಬಹುದಲ್ವಾ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದಿದ್ದೇ ಇರುತ್ತೆ ವಿಕ್ರಮ್. ಈ ಪ್ರಪಂಚದಲ್ಲಿ ಬಗೆಹರಿಸೋಕೆ ಆಗದಿರುವಂತಹ ಯಾವ ಸಮಸ್ಯೆನೂ ಇಲ್ಲ ಎಂದು ಅವನ ಮನವೊಲಿಸಲು ಮತ್ತೆ ಪ್ರಯತ್ನ ಪಟ್ಟಳು. ಅವಳ ಮಾತು ಕೇಳಿ ತಲೆ ಸಿಡಿದ ಹಾಗಾಗಿತ್ತು ವಿಕ್ರಮ್ಗೆ. ಕೆಲ ಸಮಯದ ತನಕ ತಲೆಯನ್ನು ಒತ್ತಿ ಹಿಡಿದವನು, ನನಗೆ ತುಂಬ ತಲೆ ನೋಯ್ತಾ ಇದೆ ಎಂದವನು ಸೀದಾ ಒಳಗೆ ಹೋಗಿ ಹಾಸಿಗೆಯ ಮೇಲೆ ಅಂಗತವಾಗಿ ಕಣ್ಣು ಮುಚ್ಚಿ ಮಲಗಿದರೆ ತುಸು ಹೊತ್ತಿನ ನಂತರ ಅವನಿಗೆ ಆರಾಮ ಆದ ಹಾಗಾಗಿತ್ತು. ಕಣ್ಣು ಬಿಟ್ಟು ನೋಡಿದರೆ ಸಮೃದ್ಧಿ ಅವನ ಪಕ್ಕವೇ ಕೂತು ಅವನ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡುತ್ತಿದ್ದಳು. ಎವೆ ಇಕ್ಕದೆ ಅವಳನ್ನೇ ತುಳಿದು ಬಿಟ್ಟನು. ಈ ರೀತಿ ಮಸಾಜ್ ಮಾಡಿದರೆ ತಲೆನೋವು ಪೂರ್ತಿಯಾಗಿ ಅಲ್ಲಂದ್ರೂ ಸ್ವಲ್ಪನಾದರೂ ಕಡಿಮೆ ಆಗುತ್ತೆ. ತಲೆಭಾರ ಕಡಿಮೆ ಆಗಿ ನಿರಾಳಾದ ಹಾಗಾಗುತ್ತೆ. ನಮ್ಮಮ್ಮನೂ ಹೀಗೆ ಮಾಡ್ತಾಯಿದ್ರು, ಆಗ ಒಂಥರ ಮನಸ್ಸಿಗೆ ಮುದ ಆಗ್ತಾ ಇತ್ತು ಎಂದವಳು ಹಾಗೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲಗಿ, ಮನಸ್ಸು ಸರಿಯಾಗಿದ್ದರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಎಂದಳು. ಅವಳ ಮಾತು ಕೇಳಿ ಅವನ ತಲೆನೋವೆಲ್ಲವೂ ಮಾಯವಾಗಿತ್ತು. ಅದೆಷ್ಟೊಂದು ಸಹನೆ ತಾಳ್ಮೆ ಈ ಹುಡುಗಿಗೆ ಎಂದು ತನ್ನಲ್ಲೇ ಕೇಳಿಕೊಂಡವನು, ಎಷ್ಟೇ ಆಗಲಿ ಟೀಚರ್ ಅಲ್ವಾ ಎಂದು ತನಗೆ ತಾನೇ ಹೇಳಿಕೊಂಡು ಒಳಗೊಳಗೆ ನಕ್ಕವನು ಅವಳ ಮಡಿಲ ಮೇಲೆ ಕಣ್ಣು ಮುಚ್ಚಿ ಹಾಯಾಗಿ ಮಲಗಿದನು. ಅವನ ಮುಗ್ಧ ಮುಖವನ್ನು ಕಂಡವಳ ಮುಖದ ಮೇಲೂ ಮಂದಹಾಸ ಮೂಡಿತು. ವಿಕ್ರಮ್, ನೀವು ಯಾವತ್ತೂ ಹೀಗೆ ಇರಬೇಕು. ನಿಮ್ಮ ಮುಖದಲ್ಲಿ ನಾನು ನಗುನ ಮಾತ್ರ ನೋಡೋದಕ್ಕೆ ಬಯಸ್ತೀನಿ ಎಂದು ಅವಳು ಯಾರಿಗೆ ಒಳಿತು ಬಯಸಿದಳು ಅವನಿಂದಲೇ ತನಗೆ ಕೆಡುಕು ಸಂಭವಿಸಲಿದೆ ಎನ್ನುವುದರ ಸಣ್ಣ ಊಹೆಯು ಅವಳಿಗಿಲ್ಲ. ಮುಂದುವರಿಯುವುದು.